ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಎಂಬ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿವಾದಾತ್ಮಕ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವಿರೋಧ ಪಕ್ಷದ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಅಸಮಾಧಾನವನ್ನ ಹೊರಹಾಕುತ್ತಿದ್ದಾರೆ. ಕನ್ನಡ ಪರಗಳ ಒಕ್ಕೂಟ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ವಿರೋಧದ ಹೇಳಿಕೆಯ ಬಗ್ಗೆ ಮಾತನಾಡಿರುವುದಕ್ಕೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಲ್ಲಿಯವರೆಗೂ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ. ತಮ್ಮ ಹುದ್ದಾಟತನದ ಹೇಳಿಕೆಯನ್ನ ಕೊಡ್ತಲೇ ಬರ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾತ್ರ ಮಾತಾಡಿರ್ತಕ್ಕಂಥದ್ದಲ್ಲ. ಇಡೀ ಕನ್ನಡ ಒಕ್ಕೂಟ, ಕನ್ನಡ ಪರ ಸಂಘಟನೆಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಈಗ ಅನೇಕ ಬಾರಿ ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಆಕೆಗೆ ಎಷ್ಟೇ ನಾವು ಎಚ್ಚರಿಕೆಯನ್ನು ಕೊಟ್ಟರು ಸಹ ಆಕೆ ಮಾತಾಡುವಂತಹ ದಾಟಿ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ ಅವರು. ಇವತ್ತು ಅವರು ಗಡಿಭಾಗದಲ್ಲಿರ್ಬೋದು, ಬೆಳಗಾವಿ ಗಡಿಭಾಗದಲ್ಲಿರ್ಬೋದು, ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಂಥದ್ದು ಗಡಿಭಾಗದಲ್ಲಿ ಅವರು ಇದ್ದಾರೆ, ಸಂತೋಷ. ಆದ್ರೆ ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ನಾಟಕದ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡು ರಾಜ್ಯದ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೂ ಸಹ ಅವರು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು, ಬಾಂಬೆ ಪ್ರಾಂತಕ್ಕೆ ಸೇರಿದ್ದು, ಮುಂಬೈ ಪ್ರಾಂತಕ್ಕೆ ಸೇರಿದಂತಹ ಒಂದು ನಾಡದ್ರೋಹಿ ಹೇಳಿಕೆ ಕೊಡ್ತಾರೆ ಅಂದ್ರೆ ಅವರಿಗೆ ನಿಜವಾಗ್ಲೂ ಕನ್ನಡ ಪರ ಹೋರಾಟಗಾರರು ಅವರ ಮಾತಿಗೆ ನಾವು ತಿರುಗೇಟನ್ನ ಕೊಟ್ಟಿಲ್ಲ ಅಂದ್ರೆ ಇಂಥ ಅನೇಕ ಒಬ್ಬ ಹೆಣ್ಣನ್ನ ನಾನು ಕೆಟ್ಟದಾಗಿ ಬೈಲಿಕ್ಕೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಬೇರೆಯವರಾಗಿದ್ರೆ ಇಂಥ ನಾಯಿಗಳು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಒಂದು ಮಹಿಳೆಗೆ ನಾವು ಒಂದು ಗೌರವನ ಕೊಡಬೇಕು. ಆ ಗೌರವದಿಂದ ನಾನು ಮಾತಾಡ್ತಾ ಇದ್ದೀನಿ. ಇಂತಹ ಹೇಳಿಕೆಗಳನ್ನ ಹುಟ್ಟತನದ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂತಹ ರಾಜಕಾರಣಿಗಳಿಗೆ ಕನ್ನಡ ಹೋರಾಟಗಾರ ಪರವಾಗಿ ಧಿಕ್ಕಾರವನ್ನ ಕೂಗ್ತಾ ಇವತ್ತು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಹೋರಾಟಗಾರರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಇವತ್ತು ಬೆಳಗಾವಿ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಸೇರಿಸುವಂಥ ಕೆಲಸನ ಅವರು ಎಲ್ಲೋ ಒಂದು ಕಡೆ ವೋಟ್ ಬ್ಯಾಂಕಿಂಗ್ ಹೋಲೈಕೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮೆಲ್ರಿಗೂ ಗೊತ್ತಾಗಿದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕಂತೇಳಿ ನಮ್ಮೆಲ್ಲ ಕನ್ನಡ ಪರ ಹೋರಾಟಗಾರರು ಒತ್ತಾಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಕ್ಷಮಾಪಣೆ ಕೇಳಬೇಕು. ನಾವು ಏನಕ್ಕೆ ಈ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಕನ್ನಡಿಗರಿಗೆ ಕ್ಷಮೆ ಕೇಳಿ ರಾಜೀನಾಮೆ ಕೊಡ್ಬೇಕಂತೇಳಿ ಇವತ್ತು ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಫ್ರೀಡಂ ಪಾರ್ಕ್ನಲ್ಲಿ ಅವರ ವಿರುದ್ಧ ಆಗ್ರಹ ಮಾಡ್ತಾ ಇದ್ವಿ. ಧನ್ಯವಾದಗಳು. ಕೃಷ್ಣೇಗೌಡರು, ಜೈ ಭಾರತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು. ನಾವು ಏನು ಹೇಳ್ತೀವಿ ಅಂದರೆ, ಕನ್ನಡದ ಸಚಿವರಾಗಿದ್ರಿ, ಕರ್ನಾಟಕದ ಸಚಿವರಾಗಿದ್ರಿ, ತಾವು ಯಾರನ್ನ ಹೋಲಿಕೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ಅನ್ನೋದು ತಮಗೆ ಅರಿವಿರಬೇಕಾಗುತ್ತೆ. ತಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದೀರಿ, ಕೂಡಲೇ ತಾವು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಕನ್ನಡ ಪರ ಸಂಘಟನಾ ಒಕ್ಕೂಟಗಳ ವತಿಯಿಂದ ನಾವು ಉಗ್ರವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತೀವಿ. ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾವು ಸಚಿವ ಸ್ಥಾನದಲ್ಲಿ ಇರುವುದಕ್ಕೆ ಸೂಕ್ತ ಅಲ್ಲ ಅಂತ ನಮ್ಮ ಭಾವನೆ. ಇಡೀ ಕರ್ನಾಟಕದ ಜನ ರೊಚ್ಚಿಗಳ ಮುಂಚೆ ತಾವು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಮನವಿ. ಏನಾದರೂ ಇತ್ತು ಅಂತ ಅಂದ್ರೆ ರಾಜ್ಯದ ಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಬಿಟ್ಟು ಸೀದಾ ಮಹಾರಾಷ್ಟ್ರ ಕಡೆಗೆ ಓಡ್ತಾ ಇರಿ ತೊಲಗಿ ಅನ್ನೋ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ಮತವನ್ನ ಪಡ್ಕೊಂಡು ಈ ರಾಜ್ಯದ ಮಂತ್ರಿಯಾಗಿ ಬೇರೆ ರಾಜ್ಯದ ಪರವಾಗಿ ಬ್ಯಾಟಿಂಗ್ ಬೀಸ್ತಕ್ಕಂಥದ್ದನ್ನ ನಿಜವಾಗ್ಲೂ ಗಂಡಸರು, ಇದ್ಯಾರಾದ್ರೂ ಗಂಡಸರು ಸಚಿವರು ಹೇಳಿದ್ರೆ ಏನೇನಾಗ್ತಿತ್ತು, ಹೆಣ್ಣು ಮಕ್ಕಳಿಗೆ ಗೌರವನ್ನ ಕೊಡಬೇಕು, ಅಪಾರವಾದ ಒಂದು ನಿಮ್ಮ ಮೇಲೆ ಗೌರವ ಇತ್ತು. ಒಂದು ಹೆಣ್ಣು ಮಕ್ಕಳು ಸಚಿವೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರಶಂಸಿಸುವುದು. ಆದ್ರೆ ಇವತ್ತು ಅಧಿಕಾರದ ಮದವೋ, ರಾಜಕಾರಣದ ಮದವೋ, ಮಂತ್ರಿಗಿರಿಯ ಮದವೋ ಗೊತ್ತಾಗ್ತಾ ಇಲ್ಲ. ಮದದಲ್ಲಿ ನೀವು ಈ ಒಂದು ಹೇಳಿಕೆಗಳನ್ನ ಕೊಡೋದ್ಬಿಟ್ಟು ಬಹಳಷ್ಟು ಮರಾಠಿ ಭಾಷಣವನ್ನ ಮಾಡ್ತೀರಿ. ಮುಂದಿನ ದಿನಗಳಲ್ಲಿ 10 ಖಂಡಿಸಿ ಈಗಾಗಲೇ ಖಂಡಿಸಿದ್ವಿ.
ನೀವು ಮರಾಠಿ ಭಾಷಣ ಮಾಡಿಕೊಂಡು ಕನ್ನಡದಲ್ಲಿ ಕರ್ನಾಟಕದ ಸಚಿವ ಆಗಲಿಕ್ಕೆ ನಾಲಾಯಕು ಈ ಕೂಡಲೇ ರಾಜೀನಾಮೆಯನ್ನ ಕೊಟ್ಬಿಟ್ಟು ಮರಾಠಿಲಾದ್ರೂ ಭಾಷಣ ಮಾಡ್ಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ. ಏನಿವತ್ತು ಕರ್ನಾಟಕದ ಬೆಳಗಾವಿ ಮುಂಬೈ ಪ್ರಾಂತಕ್ಕೆ ಸೇರಿದ್ದು ಮಹಾರಾಷ್ಟ್ರ ಪ್ರಾಂತಕ್ಕೆ ಸೇರಿದೆ ಎಂಬಂತಹ ಉದ್ದಟತನ ಹೇಳಿಕೆಯನ್ನು ಅದು ನಾಡದ್ರೋಹಿ ಹೇಳಿಕೆಯಾಗುವುದು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿಕೆ ಕೊಟ್ಟರೆ ನಾವು ಕಳಿಸುವಂಥದ್ದು. ಇವತ್ತು ಇಡೀ ರಾಜ್ಯವನ್ನು ಆಳುವಂತಹ ಸರ್ಕಾರದ ಅಡಿಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಚಿವೆ ಈ ರೀತಿ ಒಂದು ಹೇಳಿಕೆ ಕೊಡ್ತಾರಂದರೆ ಯಾಕೆಂದರೆ ಅವ್ರಿಗೆ ಹೆಣ್ಣಾಗಿರೋದ್ರಿಂದ ನಾವು ಮರ್ಯಾದೆಯಿಂದ ಮಾತಾಡಬೇಕಾಗ್ತದೆ. ಯಾಕೆಂದರೆ ಒಬ್ಬ ಬೇರೆ ಯಾರಾದರೂ ಪುರುಷರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಮಸಿ ಬಳಿಯುವಂಥ ಕೆಲಸ, ನಾವು ಬಾಯಿಗೆ ಬಂದಿದ್ದು ಬೈಯುವಂಥ ಕೆಲಸ ನಾವು ಮಾಡ್ಬೋದಾಯಿತು. ಒಬ್ಬ ಮಹಿಳೆ ಆಗಿರೋದ್ರಿಂದ ಕೂಡಲೇ ಅವರಿಗೊಂದು ಕನ್ನಡಿಗರ ಒಂದು ಕ್ಷಮಾಪಣೆಯನ್ನು ಕೇಳಬೇಕು. ಕೇಳದೇ ಹೋದರೆ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ, ಇಲ್ಲಾಂದರೆ ವಿಧಾನಸೌಧ ಮುತ್ತಿಗೆಯನ್ನು ಹಾಕಿ ಅವರ ಕಚೇರಿಗೆ ಹೋಗಿ ಅವರನ್ನು ಖಂಡಿಸಿ ಕೇಳುವಂತಹ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ಉದ್ದಟತನ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸುಮಾರು ಸತಿ ಹೋರಾಟಗಳನ್ನು ನಾವೇ ಮಾಡಿದ್ದೀವಿ ಆಕೆ ವಿರುದ್ಧ. ಆಕೆ ಮಹಾರಾಷ್ಟ್ರದ ಮೇಲೆ ಓಲೈಕೆ ಮಾಡೋದಾದರೆ ಮಹಾರಾಷ್ಟ್ರಕ್ಕೆ ಹೋಗಿ ಸಚಿವ ಆಗಲಿ, ಇಲ್ಲಂದರೆ ಶಾಸಕರಾಗ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಎಲ್ಲವನ್ನೂ ಅನುಭವಿಸಿ ರಾಜಕಾರಣದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದುಕೊಂಡು ಇವತ್ತು ನಮ್ಮ ಕರ್ನಾಟಕದ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಇವರಿಗೆಲ್ಲ ಇಲ್ಲಿ ಅವಕಾಶವನ್ನು ನಾವು ಕೊಡಬಾರ್ದು. ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕಾಗ್ತದೆ. ಗಡಿಪಾರಿಗಾಗಿ ನಾವು ಆಗ್ರಹಿಸುವಂಥ ಕೆಲಸ ಮಾಡ್ತೀವಿ. ಇವತ್ತೇನು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿದ್ದೀವಿ. ನಿನ್ನೆ ಕರೆ ಕೊಟ್ಟು ಇವತ್ತು ಇಷ್ಟೊಂದು ಜನ ಬಂದು ನಮ್ಮ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆಕೆ ಇದೇ ರೀತಿ ಉದ್ದಟತನ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಅವರು ಬೆಳಗಾವಿಯಿಂದ ಆ ಕಡೆ ಇರಬೇಕು, ಬೆಳಗಾವಿ ಒಳಗಡೆ ಬರಲೇಬಾರ್ದು, ನಮ್ಮ ಗಡಿ ಒಳಗೆ ಬರಲೇಬಾರ್ದು ಎಂಬಂತಹ ನಿಟ್ಟಲ್ಲಿ ಒಂದು ಹೋರಾಟವನ್ನು ಮಾಡಿ ಅವರಿಗೆ ಬಹಿಷ್ಕಾರ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ. ನಮಸ್ಕಾರ. ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಕಾಣಿಸೋದು ಏನಂದರೆ ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗರಿಗೆ ದ್ರೋಹ ಮಾಡಿ ಮರಾಠಿಗರನ್ನ ಓಲೈಕೆ ಮಾಡುವಂಥ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾ ಇದ್ದಾರೆ. ಇದು ನಮ್ಮ ಕರ್ನಾಟಕ ಜನ ಹಾಗೂ ವಿರೋಧ ಪಕ್ಷದವರು ಸಹ ಇದನ್ನು ಖಂಡಿಸಿದ್ದಾರೆ. ಇವರು ಈ ಥರ ಹೇಳಿಕೆಯನ್ನು ಕೊಡಬಾರ್ದು. ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಇವರು ಮಂತ್ರಿಯಾಗಿ ಮಹಾರಾಷ್ಟ್ರನ ಓಲೈಕೆ ಮಾಡೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇವತ್ತು ಜನ ಮಾತಾಡ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಅವರ ವಿರುದ್ಧ ಕ್ಷಮೆಯಾಚನೆ ಮಾಡಬೇಕು ಮತ್ತು ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಕ್ಷಮೆಯಾಚಿಸದೆ ಇದ್ದೇ ಹೋಗದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮಾತ್ರ ಅವಕಾಶ ಅಷ್ಟೇ. ಪಕ್ಕದ ರಾಜ್ಯದವ್ರು ಮಾತಾಡಿದ್ರೆ ಅಂತಂದರೆ ನಾವು ಅವಕಾಶ ಕೊಡೋದೇ ಇಲ್ಲ. ಅದ್ರ ಬಗ್ಗೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ, ಹಮ್ಮಿಕೊಂಡಿದ್ದೀವಿ. ಅವ್ರೇನಾದ್ರೂ ಕ್ಷಮೆ ಆಸ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಕ್ಷಮೆ ನಾನು ತಪ್ಪು ಮಾತಾಡಿರೋದು ತಪ್ಪಾಯಿತು ಅಂತ ಅವರೇನು ಕ್ಷಮೆ ಕೇಳಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಇದು ಸಣ್ಣ ಪುಟ್ಟದ್ದು ಇವಾಗ ಅಷ್ಟೇ ಮಾಡ್ತಿದ್ದೀವಿ. ಅವ್ರ ಕ್ಷಮೆ ಆಸ್ಬೇಕು. ಇಲ್ಲ ಅಂತಂದರೆ ನಾವು ಅವ್ರ ಕಚೇರಿಗೆ ಹೋಗ್ಬಿಟ್ಟು ಅಲ್ಲೇ ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಫಸ್ಟ್ ನಮ್ಮ ತಾಯಿಗೆ ಮರ್ಯಾದೆ ಕೊಡಬೇಕು ಸರ್. ಪಕ್ಕದ ಮನೆ ತಾಯಿಗೆ ನಾವು ಮರ್ಯಾದೆ ಕೊಡೋ ಅಷ್ಟು ಇದು ನಮಗಿಲ್ಲ. ಯಾಕೆಂದರೆ ಅವರು ಮಹಾರಾಷ್ಟ್ರನ ಉಳ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆಲ್ಲ ನಾವು ಒಪ್ಪೋದೇ ಇಲ್ಲ. ಹಾಗಾಗಿ ನಾವು ಇನ್ನೂ ದೊಡ್ಡ ಮಟ್ಟಿಗೆ ಹೋರಾಟ ಮಾಡೋದಕ್ಕಂತಂದ್ರೂ ನಾವೆಲ್ಲರೂ ಇದು ಮಾಡ್ಕೊಂಡಿದ್ದೀವಿ. ನಟರಾಜ್ ಸರ್ ಅವರು ಹೇಳ್ತಿದ್ದಾರೆ ಇಲ್ಲಿಗೆ ನಿಲ್ಲಿಸಿಲ್ಲ ಅಂತಂದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ನಾವು ಹೋರಾಟ ಮಾಡ್ತೀವಿ ಸರ್. ಅವ್ರ ಕ್ಷಮೆ ಆಸ್ಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅವರು ಈಗ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡದಲ್ಲಿ ಸಚಿವರಾಗಿ ಇದ್ಕೊಂಡು ಮಹಾರಾಷ್ಟ್ರನ ಉಳ್ತಾ ಇದ್ದಾರೆ ಅಂತಂದರೆ ಯಾರು ಕನ್ನಡದಲ್ಲಿ ಯಾರು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿರೋಂಥವ್ರು ಯಾರು ಇಲ್ಲ ಸರ್. ಯಾರು ಮಳೆಯನ್ನು ಕಟ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲರೂ ಅವರಿಗೆ ಆದಂಥ ಒಂದು ತಾಯ್ನಾಡಿನ ಮೇಲೆ ಒಂದು ಅಭಿಮಾನ ಇದೆ. ನಮಗೂ ಅಭಿಮಾನ ಇದೆ. ಅವ್ರು ತಾಯ್ನಾಡಲ್ಲಿದ್ದಾರೆ. ತಾಯ್ನಾಡು ಬಿಟ್ಟು ಪಕ್ಕದ ರಾಜ್ಯದ ಅವರು ಹೋಲಿಕೆ ಮಾಡಿ ನಮ್ಮ ರಾಜ್ಯಕ್ಕೆ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಕ್ಷಮೆ ಆಯಿಸೋದು ಸರ್. ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನೀವು ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಕರ್ನಾಟಕದ ಆದರೆ ನೀವು ಆ ಭಾಗವನ್ನು ಮಹಾರಾಷ್ಟ್ರ ಅನ್ನುವಂಥದ್ದು ಸರಿಯಲ್ಲ. ಯಾಕೆಂದರೆ ನೀವಿರುವಂಥದ್ದೇ ಕರ್ನಾಟಕದಲ್ಲಿ, ತಿನ್ನುವಂಥದ್ದೇ ಕರ್ನಾಟಕದನ್ನು ನೀವು ಓಟ್ ಬ್ಯಾಂಕ್ ಕಟ್ಟಿಸಿದ್ರೆ ನಮ್ಮ ಕರ್ನಾಟಕದ ಜನತೆ ಇದೆಲ್ಲ ನೀವು ಓಟ್ ಹಾಕಿ ಗೆಲ್ಲಿಸುವಂಥದ್ದು. ನೀವು ಇಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಹೇಳಿ ನಿಮ್ಮನ್ನು ಕೆಲಸವನ್ನು ಕೆಲಸವನ್ನು ನಮ್ಮ ಜನ ಮಾಡಬೇಕು. ಆದರೆ ನೀವು ಏಕಾಏಕಿ ಬಾಯಿಗೆ ಬಂದಾಗ ನೀವು ಬೆಳಗಾವಿಯ ಸ್ವಾತಂತ್ರ್ಯ ಮೊದಲನೇ ಇದು ಮಹಾರಾಷ್ಟ್ರಕ್ಕೆ ಸೇರುವಂಥ ಹೇಳಿದ್ದಿರಲ್ಲ, ಅದು ಎಷ್ಟು ಖಂಡನೀಯ ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಉಗ್ರವಾಗಿ ಹೋರಾಟವನ್ನು ಮನೆಬಾಗಿಲು ಮಾಡಿ ನಮ್ಮ ಸಚಿವ ಸ್ಥಾನವನ್ನು ಉಳಿಸ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಮಸ್ಕಾರ. ವೆಂಕಟೇಶ್ವರ ಅಂತ ಹೇಳಿ
ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.